ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ನೋಡಿ ಸಿಹಿ ಕುಂಬಳಕಾಯಿ ಅಂದರೆ ಪಂಪ್ಕಿನ್ಸ್ ತೊಗೊಂಡಿದ್ದೀನಿ. ಇದು ಎರಡು ಆಕಾರದಲ್ಲಿ ಚೇಂಜ್ ಇದೆ. ನಾವು ಇದನ್ನು ಹಳ್ಳಿನಲ್ಲಿ ಹೊಟ್ಟೆ ಸೋರೆಕಾಯಿ ಅಂತ ಹೇಳ್ತೀವಿ, ಇದನ್ನು ತಂಬೂರಿಕಾಯಿ ಅಂತ ಹೇಳ್ತೀವಿ. ಅಂದರೆ ತಂಬೂರಿಕಾಯಿ ಅಂದರೆ ಬೇರೆ ಇರುತ್ತೆ, ಆಕಾರ ಮಾತ್ರ ಈ ಪಂಪ್ಕಿನ್ನೇ ಆಕಾರ ಮಾತ್ರ ತಂಬೂರಿಕಾಯಿ ಥರ ಇದೆ ನೋಡಿ. ಇದೇ ಒಂದು ಶೇಪು, ಇದೇ ಒಂದು ಶೇಪು, ಎರಡು ಒಂದೇ ಜಾತಿನೇ, ಬಟ್ ಗಿಡಗಳು ಬೇರೆ. ಈ ಥರದ ಗಿಡಗಳೇ ಬೇರೆ, ಈ ಥರದ ಗಿಡಗಳೇ ಬೇರೆ, ಎರಡು ಪಂಪ್ಕಿನ್ಸೆ. ಇವತ್ತು ಇದು ತುಂಬ ಹಣ್ಣಾಗಿದೆ ನೋಡಿ. ಮೊದಲೆಲ್ಲ ನೋಡಿ ಇದೇ ಹಸಿರು ಥರನೇ ಇರ್ತಿತ್ತು. ಇವಾಗ ತಂದು ಇದನ್ನು ವರ್ಷದ ತನಕ ಸ್ಟೋರ್ ಮಾಡ್ಕೋಬೋದು, ಏನೂ ಆಗೋದಿಲ್ಲ. ಅಂದರೆ ಎಣ್ಣೆ ಸೋಕಿಸ್ಕೋಬಾರ್ದು. ಇದ್ರ ಮೇಲೇನಾದ್ರು ಎಣ್ಣೆ ಬಿತ್ತು ಅಂದರೆ ಹಾಗೆ ಕರ್ಗೋಗುತ್ತೆ, ಅಂದರೆ ಕೊಳ್ತಂಗೆ ಆಗ್ಬಿಡುತ್ತೆ. ಎಣ್ಣೆ ಸೋಕಿಸ್ದಂಗೆ ನೀಟಾಗಿ ಮೇಲ್ಗಡೆ ಎಲ್ಲರೂ ಇಟ್ಟರೆ ಹಾಗೆ ಇರುತ್ತೆ, ಗೊತ್ತಾಯ್ತಾ. ಇದನ್ನು ನಾನಿವತ್ತು ಇದ್ರದ್ದು ರೆಸಿಪಿ ಮಾಡ್ತಾಯಿದ್ದೀನಿ. ಒಂದು ಪಲ್ಯ, ಒಂದು ಸಿಹಿ, ಎರಡನ್ನೂ ಮಾಡ್ತಾಯಿದ್ದೀನಿ. ಇದು ನೋಡಿ ಅಷ್ಟೊಂದು ಇದಿರಲ್ಲ, ತುಂಬ ಎಳೆದಿದೆ, ಸಿಪ್ಪೆ ಸಮೇತ ಮಾಡ್ಬೋದು. ಈಗ ಹಳದಿಗೆ ಆಗ್ತಾಯಿದೆ, ಇದಿನ್ನೂ ಇದೇ ಥರ ಕೆಂಪುಗಾಗುತ್ತೆ. ಇದನ್ನು ಹಾಗೆ ಇಟ್ಕೋತೀನಿ, ಇದು ಇನ್ನೂ ತುಂಬ ದಿನ ಇರುತ್ತೆ. ಇವತ್ತು ಇದನ್ನು ಬಳಸ್ತೀನಿ. ಮೊದಲೆಲ್ಲ ಸೋರೆಕಾಯಿ ಇದು ಅದೇ ಈ ಕುಂಬಳಕಾಯಿನ ತರಬೇಕಾದ್ರೆ ತುಂಬ ದೊಡ್ಡದಿರ್ತಿತ್ತು. ಈಗ ಮಾರ್ಕೆಟಲ್ಲೆಲ್ಲ ಚಿಕ್ಕ ಚಿಕ್ಕ ಸಂಸಾರಕ್ಕೂ ಆಗಲಿ ಅಂತಲೋ ಏನೋ ಚಿಕ್ಕ ಚಿಕ್ಕದೆಲ್ಲ ತರ್ತಾ ಇದ್ದಾರೆ. ಈ ಥರದ್ದು ಸಿಗ್ತಾನೆ ಇರಲಿಲ್ಲ, ಅದಕ್ಕೆ ನಾನು ಎರಡೂ ತೊಗೊಂಬಂದಿದ್ದೀನಿ. ತುಂಬ ದಿನ ಇಟ್ಕೋಬೋದು, ಯಾವತ್ತಾದರೂ ತರಕಾರಿ ಇಲ್ಲದೆ ಹೋಗಿದ್ದ ದಿನ ಬಳಸ್ಬೋದು. ಇವತ್ತು ನೋಡಿ ಇದು ಹಣ್ಣಾಗಿದೆ ನೋಡಿ, ಈ ಥರನೇ ಗ್ರೀನ್ ಇದ್ದಿದ್ದು ಈ ಥರ ಹಣ್ಣಾಗಿದೆ. ತಂದಾಗಲೇ ತುಂಬ ದಿನ ಆಯಿತು. ಇವತ್ತು ಇದಷ್ಟು ಯೂಸ್ ಮಾಡ್ಬೋದು ಒಂದು ಮನೆಗೆ. ಒಂದು ಸ್ವಲ್ಪ ಸಿಹಿ, ಒಂದು ಸ್ವಲ್ಪ ಖಾರ, ಎರಡನ್ನೂ ಮಾಡ್ತಾಯಿದ್ದೀನಿ ನೋಡಿ. ಚಿಕ್ಕದಿದೆ ಅಂತ ಚಾಕುನಲ್ಲಿ ಅಥವಾ ಎಲ್ಗೆ ಮಣ್ಣಿನಲ್ಲಿ ಹೆಚ್ಚಬಾರ್ದು, ಎತ್ತಾಕಿ ಹೊಡಿಬೇಕು. ನಾನು ಈಗ ಎತ್ತಾಕಿ ಹೊಡೆದು ತೊಳ್ಕೊಂಡಿದ್ದೀನಿ ನೋಡಿ. ಬೀಜ ಎಲ್ಲ ದೊಡ್ಡದಿದೆ, ಬಲ್ತಿದೆ. ಇದರೊಳಗೆ ಕಾಳು ಕೂಡ ಇರುತ್ತೆ, ಒಣಗಿಸಿ ಸುಲ್ಕೊಂಡು ತಿನ್ಬೋದು. ಇದು ರೆಡಿಮೇಡ್ ಬೀಜನೂ ಸಿಗುತ್ತೆ ಇವಾಗ ಮಾಲಲ್ಲೆಲ್ಲ, ಸಖತ್ತಾಗಿರುತ್ತೆ ನೋಡಿ. ಈ ರೀತಿ ಎಲ್ಲ ಹೆಚ್ಕೊಂಡಿದ್ದೀನಿ. ಇದು ಬೀಜ, ತಿರುಳು ಎಲ್ಲ ತೆಗಿಬೇಕು ಮತ್ತು ಸಿಪ್ಪೆನೂ ತೆಗಿಬೇಕು ನೋಡಿ. ಇದರಲ್ಲಿ ತಿರುಳೆಲ್ಲ ತೆಗೆದಿದ್ದೀನಿ, ಸಿಪ್ಪೆ ಇದೆ ಇದರಲ್ಲಿ ನೋಡಿ, ಸಿಪ್ಪೆನೂ ಕೂಡ ತೆಗೆದಿದ್ದೀನಿ. ಈಗ ಈ ರೀತಿ ಇದಷ್ಟನ್ನು ಈ ರೀತಿ ಮಾಡ್ಕೊಳ್ತೀನಿ. ಸಿಪ್ಪೆ ತಿರುಳು ಎಲ್ಲ ತೆಗೆದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಹೆಚ್ಕೋಬೇಕು. ಇದು ಕೆಂಪುಗಿರೋದ್ರಿಂದ ನೋಡಿ, ಸಿಪ್ಪೆ ಒಂದು ಸ್ವಲ್ಪ ಬಲ್ತಿರುತ್ತೆ, ಸಿಪ್ಪೆ ಉಪಯೋಗಿಸೋದಕ್ಕೆ ಬರೋದಿಲ್ಲ, ಚೆನ್ನಾಗಿರೋದಿಲ್ಲ, ಗಟ್ಟಿ ಆಗುತ್ತೆ. ಈ ಥರ ಆದರೆ ನೋಡಿ, ಕಾಯಿ ಮಾತ್ರ ತುಂಬ ಸಾಫ್ಟಾಗಿರುತ್ತೆ, ಬೀಜ ಮಾತ್ರ ಆ ರೀತಿ ಇರುತ್ತೆ. ನೋಡಿ, ಈ ಥರ ಎಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊಳ್ತೀನಿ ನೋಡಿ. ಅಷ್ಟನ್ನು ಹುಳುಗಳಾಗಿ ಹೆಚ್ಕೊಂಡಿದ್ದೀನಿ ನೋಡಿ. ಒಂದು ಮಣ್ಣಿನ ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ. ನಾನು ಇದಕ್ಕೆ 2 ಬಟ್ಲು ತೊಗೊಂಡಿದ್ದೀನಿ, ಇದೊಂದು. ಇದು ಒಂದು ಸ್ವಲ್ಪ ಚಿಕ್ಕದೇ ಇದ್ದರೂ ಪರವಾಗಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ. ಈಗ ಈ ನೀರಿನ ಮೇಲೆ ಇದನ್ನು ಇಟ್ಟಿದ್ದೀನಿ. ಇದೆಲ್ಲ ತೊಳ್ಕೊಂಡು ನೀಟಾಗಿ ಎಲ್ಲ ಹೆಚ್ಚಿರೋದ್ರಿಂದ ಇದರೊಳಗಡೆ ಹಾಕ್ತಾಯಿದ್ದೀನಿ. ನೋಡಿ, ಈ ಬಟ್ಲಿಗೆ ಇಷ್ಟನ್ನು ಹಾಕ್ತೀನಿ. ನಮಗೆ ಸ್ವೀಟು ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಳ್ತೀನಿ. ಇದು ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ನೀರು ಏನು ಹಾಕೋದಿಲ್ಲ. ಇದು ಕುಕ್ಕರ್ ಕಂಟೈನರ್ ಇಟ್ಟಿದ್ದೀನಿ ನೋಡಿ. ಇಷ್ಟು ಪ್ರಮಾಣದಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಉದುರಿಸ್ತೀನಿ ಇದಕ್ಕೆ. ಈಗ ಇದನ್ನು ಇಡ್ತಾ ಇದ್ದೀನಲ್ಲ, ಇದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಅಷ್ಟೇ. ಸ್ವೀಟ್ಗೂ ಕೂಡ ನಾವು ಉಪ್ಪು ಹಾಕ್ತೀವಿ ಸ್ವಲ್ಪ, ಒಂದೇ ಒಂದು ಚಿಟಿಕೆ ಅಷ್ಟು ಇಟ್ಟಿದ್ದೀನಿ. ಈಗ ಹಾಕಿರೋದಷ್ಟೇ ನೀರು, ಇದು ಕರೆಕ್ಟಾಗಿ ಮುಚ್ಕೊಳ್ಳುತ್ತೆ. ಈಗ ಹಾಕಿರೋದಷ್ಟೇ ನೀರು ಸಾಕು. ಈಗ ಒಲೆ ಮೇಲೆ ಕುದಿಯೋಕ್ಕೆ ಇಡೋಣ ನೋಡಿ. ಗ್ಯಾಸ್ ಹಚ್ಚಿದ್ದೀನಿ. ಇದು ಪರ್ಫೆಕ್ಟಾಗಿ ಮುಚ್ಚಳ
ಮುಚ್ಕೋಬೇಕು. ಹಾಗೆ ನೀಟಾಗಿದೆ ಇದು, ಕರೆಕ್ಟಾಗಿ ಲೂಸ್ ಇಲ್ಲ, ಟೈಟ್ ಇಲ್ಲ, ಕರೆಕ್ಟಾಗಿದೆ. ಚೆನ್ನಾಗಿ ಬೇಯ್ಕೊಳ್ಳಿ ನೋಡಿ. ಈ ರೀತಿ ಚೆನ್ನಾಗಿ ಕೊದಿ ಬಂದಮೇಲೆ ಊರಿನ ಒಂದು ಸ್ವಲ್ಪ ಸಣ್ಣಗೆ ಮಾಡಿದರೆ ಅದೇ ಊರಿನಲ್ಲೇ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಒಂದು 10 ನಿಮಿಷ ಬೇಯಿಸ್ಕೋಬೇಕು ನೋಡಿ. ಈ ಥರ ತೆಗೆದುಬಿಟ್ಟು ನೀರೇನಾರು ಕಡಿಮೆ ಆಗಿದ್ದರೆ ನೀರು ಹಾಕ್ಬೋದು. ಈಗ ಒಂದು 3 ನಿಮಿಷ ಆಗಿದೆ ನೋಡಿ, ಅಷ್ಟೊಂದೇನು ಬೆಂದಿಲ್ಲ. ಈ ಸಮಯದಲ್ಲಿ ನಾನು ಮೇಲ್ಗಡೆ ಸಪ್ರೇಟ್ ಇಟ್ಟಿದ್ದೀನಲ್ಲ, ಅದಕ್ಕೆ ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕಿಬಿಟ್ಟು ನಾವೇನು ಹಿಂಗೇನು ಕೈ ಆಡೋದು ಬೇಡ, ಹಾಗೆ ಇರಲಿ. ಈಗ ಮತ್ತೆ ಮುಚ್ತಾ ಇದ್ದೀನಿ ನೋಡಿ. ಬೇಕು ಅಂದರೆ ಇಲ್ಲಿಗೆ ಒಂದು ಸ್ವಲ್ಪ ನೀರು ಹಾಕ್ಕೋಬೋದು. ಈಗ ಮತ್ತೆ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ. ಈ ಕುದಿ ಬರೋ ತನಕ ಒಂದು ಸ್ವಲ್ಪ ಹೈಯಲ್ಲಿ ಇಟ್ಟಿರ್ತೀನಿ, ಆಮೇಲೆ ಮತ್ತೆ ಸಣ್ಣ ಮಾಡ್ತೀನಿ ನೋಡಿ. ಈಗ ಮತ್ತೆ ಉರಿ ಸಣ್ಣ ಮಾಡ್ತಾ ಇದ್ದೀನಿ ನೋಡಿ. ನಾವು ನೀರೇ ಹಾಕಿರಲಿಲ್ಲ, ಸಕ್ಕರೆ ಹಾಕಿದ್ದಕ್ಕೆ ನೋಡಿ ಎಷ್ಟು ಮೆತ್ತಗೆ ಬೆಂದಿದೆ ಅಂತ, ಸಖತ್ತಾಗಿ ಬಂದಿದೆ ನೋಡಿ. ಇದು ಕೂಡ ಅಷ್ಟೇ ಚೆನ್ನಾಗಿ ಬೆಂದಿದೆ ನೋಡಿ. ಈಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ, ಸ್ವಲ್ಪ ತಣ್ಣಗಾಗಲಿ ನೋಡಿ. ಏನು ಸಖತ್ತಾಗಿ ಬೆಂದಿದೆ ನೋಡಿ. ಇದಕ್ಕೆ ನಾವು ನೀರೇ ಹಾಕಿಲ್ಲ, ಸಕ್ಕರೆ ಹಾಕಿರೋದ್ರಿಂದ ಸಕ್ಕರೆ ಪಾಕ ಬಿಟ್ಕೊಂಡಿದೆ. ಇದು ನೆಕ್ಸ್ಟು ನಾವು ಡೈರೆಕ್ಟಾಗಿ ಏನು ಕುದಿಸೋ ಹಾಗಿಲ್ಲ. ಇದಕ್ಕೇನೇನು ಮಿಕ್ಸ್ ಮಾಡಬೇಕು ಅಂತ ಹೇಳ್ತೀನಿ. ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಚುಮ್ಸಿದ್ದೆ. ಈಗ ಇದಕ್ಕೆ ಒಗ್ಗರಣೆಗೆ ಅಂತ ಎಷ್ಟು ರೆಡಿ ಮಾಡ್ಕೊಂಡಿದ್ದೀನಿ: ಈರುಳ್ಳಿ, ತೆಂಗಿನಕಾಯಿ ತುರಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಒಂದು 3 ಹಸಿಮೆಣಸಿನ್ಕಾಯಿ ದಪ್ಪ ದಪ್ಪಾಗಿ ಹೆಚ್ಕೊಂಡಿದ್ದೀನಿ, ಸಾಸಿವೆ, ಉದ್ದಿನಬೇಳೆ. ಇಷ್ಟು ಒಗ್ಗರಣೆಗೆ ಹಾಕೋಣ. ಫಸ್ಟು ಇದು ಸ್ವೀಟನ್ನು ಕಲಸೋಣ. ಸ್ವೀಟಿಗೆ ಏನು ಹಾಕಬೇಕು ಅಂತ ತೋರಿಸ್ತೀನಿ ನೋಡಿ. ಒಗ್ಗರಣೆ ಬಾಣಲೆಗೆ 1 ಚಮಚ ತುಪ್ಪ ಹಾಕಿದ್ದೀನಿ. ಈಗ ಗೋಡಂಬಿ, ದ್ರಾಕ್ಷಿ ಎರಡನ್ನೂ ಇದರಿಂದ ಹುರ್ಕೋತಾ ಇದ್ದೀನಿ ನೋಡಿ. ಇದು ಮೆತ್ತಗೆ ಬೆಂದಿರುತ್ತೆ. ಇದೆಲ್ಲ ಸಕ್ಕರೆ ಪಾಕ. ಒಂದೇ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಹಾಲು ಹಾಕ್ತಾ ಇದ್ದೀನಿ. ಮತ್ತು ಒಲೆ ಮೇಲೆ ಡೈರೆಕ್ಟಾಗಿ ಇಟ್ಟು ಕುದಿಸೋದು ಬೇಡ. ಇದನ್ನು ಹೀಗೆ ಉಪಯೋಗಿಸಿದ್ರು ನಡೆಯುತ್ತೆ. ಕುದಿಸಿದ್ರೆ ಬೇರೆ ಥರ ಆಗೋಗ್ಬಿಡುತ್ತೆ, ಅದು ಪಾಯಸ ಆದಂಗೆ ಆಗೋಗ್ಬಿಡುತ್ತೆ. ಇದೊಂಥರ ಹಾಲು ಖೀರ್ ಥರ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡಿ. ಇಷ್ಟು ಮಾಡಿದರೆ ಸಾಕು. ಈಗ ನೋಡಿ, ದ್ರಾಕ್ಷಿ ಗೋಡಂಬಿ ಕರ್ಕೊಂಡಿದ್ದೀನಿ ತುಪ್ಪದಲ್ಲಿ, ಇದನ್ನು ಕೂಡ ಹಾಕ್ತಾಯಿದ್ದೀನಿ. ಎಷ್ಟು ಬೇಗ ಖಾಲಿ ಆಗುತ್ತೆ ಗೊತ್ತಾ? 3 ಜನ ಮಕ್ಕಳೇ ತಿಂದು ಹಾಕ್ಬಿಡ್ತಾರೆ, ಬಟ್ಲಿಗೆ ಹಾಕ್ಕೊಟ್ರೆ. ಅಷ್ಟು ಚೆನ್ನಾಗಿರುತ್ತೆ, ಸಖತ್ತಾಗಿ. ದಿಢೀರಂತ ಮಾಡ್ಕೋಬೋದು. ಪಲ್ಯಕ್ಕೆ ಬೇಯಿಸಿದಾಗ ಸಪ್ರೇಟಾಗಿ ಇಟ್ಕೋಬೋದು. ಅಂದರೆ ನಾವು ಉಪ್ಪು ಜಾಸ್ತಿ ಹಾಕಿರ್ತೀವಲ್ಲ, ಅದರಲ್ಲಿ ಮಾಡಿದರೆ ಚೆನ್ನಾಗಿರೋದಿಲ್ಲ. ಇದು ಸಪ್ರೇಟಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ಏನು ಚೆನ್ನಾಗಿದೆ ಸ್ವೀಟು. ಈಗ ಖಾರ ಒಗ್ಗರಣೆ ಮಾಡೋಣ ನೋಡಿ. ಬೇಯಲಿಕ್ಕೆ ಇಟ್ಟಿದ್ದು ಮಣ್ಣಿನ ಪಾತ್ರೆನೇ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಸಾಸಿವೆ ಮತ್ತು ಉದ್ದಿನಬೇಳೆ ಹಾಕಿದ್ದೀನಿ.
ನೋಡಿ ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಜೊತೆಗೆ ಕರಿಬೇವು, ಹಸಿರು ಮೆಣಸಿನಕಾಯಿ ಎಲ್ಲ ಹಾಕಿದ್ದೀನಿ. ನೋಡಿ ಈರುಳ್ಳಿ ಮಾಗಿದೆ. ಈಗ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದರೊಳಗಡೆ ಹಾಕ್ತಾ ಇದ್ದೀನಿ. ಮತ್ತು ತೆಂಗಿನಕಾಯಿ ಕೂಡ ಹಾಕ್ತಾ ಇದ್ದೀನಿ. ತೆಂಗಿನಕಾಯಿ ಹಾಕಿ ಒಂದೆರಡು ಸುತ್ತ ಆಡಿಸಿದ್ರೆ ಸಾಕು. ಆನಂತರ ಬೆಂದಿರೋ ಅಂಥ ಕುಂಬಳಕಾಯಿ ಹಾಕ್ತಾ ಇದ್ದೀನಿ. ಇದು ತುಂಬ ಪೌಷ್ಟಿಕವಾಗಿರುತ್ತೆ. ಯಾಕೆಂದರೆ ನೀರೇ ಹಾಕಿಲ್ಲ ಬೇಯಿಸಲಿಕ್ಕೆ, ಹಬೆನಲ್ಲಿ ಬೇಯಿಸಿರೋದು. ಸಕ್ಕತ್ತಾಗಿರುತ್ತೆ. ಇಷ್ಟ ಆದರೆ ಸಾಕು, ಮತ್ತು ಬೇಯೋದು ಬೇಡ. ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ನೋಡಿ ಪಲ್ಯ ಅಂತೂ ತುಂಬ ಚೆನ್ನಾಗಿದೆ. ಇದನ್ನು ರೊಟ್ಟಿ ಚಪಾತಿಗೂ ತಿನ್ಬೋದು, ಯಾಕೆಂದರೆ ಹಸಿರು ಮೆಣಸಿನಕಾಯಿ ಖಾರ ಹಾಕಿದ್ದೀವಿ. ಮಿಕ್ಕಿದಂತೆ ನೆನೆಸ್ಕೊಳ್ಳೋಕ್ಕೂ ತುಂಬ ಫೈನ್ ಆಗಿರುತ್ತೆ. ನೋಡಿ ಈ ಪಲ್ಯಕ್ಕೋಸ್ಕರ ನಾನು ಗೋಧಿ ಹಿಟ್ಟು ಕಲಿಸ್ತಾ ಇದ್ದೀನಿ ಚಪಾತಿಗೆ. ತುಂಬ ಚೆನ್ನಾಗಿರುತ್ತೆ ಚಪಾತಿಗಂತೂ ಈ ಪಲ್ಯ. ನೋಡಿ ಸ್ಮೂತಾಗಿ ಕಲಸಿದ್ದೀನಿ. ಇದೊಂದು ಸ್ವಲ್ಪ ಎಣ್ಣೆ ಸವರಿದ್ದೀನಿ, ಇದು ನೆನ್ಕೊಳ್ಳಿ.
ನೋಡಿ ಎಣ್ಣೆ ಹಾಕ್ತಾನೆ ಸುಟ್ಟಿದ್ದೀನಿ. ಸಖತ್ತಾಗಿದೆ ಗೋಧಿ ರೊಟ್ಟಿ. ನೋಡಿ ಪದ್ರ ಪದ್ರ ಕೂಡ ಬರುತ್ತೆ. ಹಿಂಗೆ ತೆಗೆದ್ರೆ 3 ಪದ್ರ ಆಗೋಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನೋಡಿ ಬಿಸಿ ಬಿಸಿ ರೊಟ್ಟಿ ತಿನ್ನಬೇಕು, ಸಖತ್ತಾಗಿರುತ್ತೆ. ಹೆಲ್ದಿ ಫುಡ್. ನೋಡಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.